ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೋಳು ಬೆಳಿಗ್ಗೆ ಬೇಗನೆ ಎದ್ದು ನಾಗರ ಪಂಚಮಿ ಹಬ್ಬನ ಮಾಡಿಬಿಟ್ಟು ಬಂದ್ವಿ. ತುಂಬಾ ಖುಷಿ ಆಗುತ್ತೆ. ಸೊ ಹಬ್ಬಗಳನ್ನೆಲ್ಲ ಮಾಡ್ತಿದ್ರೆ ಅದರ ಹಿಂದೆ ಮಹತ್ವ ತಿಳ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೊತೀವಿ ನಮಗೆಲ್ಲ ಬರುತ್ತೆ, ನಮಗೆಲ್ಲ ಗೊತ್ತಿರುತ್ತೆ ಅಂತ. ಸೊ ನಮಗೆ ಗೊತ್ತಿಲ್ಲದೆ ಇರೋಂಥ ಒಂದಷ್ಟು ವಿಷಯಗಳಿರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಇನ್ನೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ನಿನ್ನೆ ಉಂಡೆ ಟ್ರೈ ಮಾಡಿದೆ. ಸೊ ಫಸ್ಟು ಉಂಡೆನೇ ಫ್ಲಾಪ್ ಆಗಿಬಿಡ್ತು. ಸೆಕೆಂಡ್ ಟೈಮ್ ಉಂಡೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗೆ ಉಂಡೆಗಳನ್ನ ಮಾಡೋಕ್ಕೆ ಬರೋದಿಲ್ಲ ಅಷ್ಟಾಗಿ. ನಮ್ಮ ಮಮ್ಮಿ ಮನೆ ಕಡೆ ಏನು ಮಾಡ್ತಾರೆ ಅಂತಂದರೆ ಗಣೇಶ ಹಬ್ಬಕ್ಕೆ ಹಾಲು ಹಾಕ್ತಾರೆ. ನಮ್ಮ ಸ್ವಲ್ಪ ತೆಳ್ಳುವಾಗೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಎಳ್ಳುಂಡೆ, ಕರಿ ಎಳ್ಳು ಬರುತ್ತಲ್ಲ, ಸೊ ಆ ಉಂಡೆನ ತೆಗೆದು ಅದನ್ನು ಕೂಡ ರೌಂಡ್ ಶೇಪಲ್ಲಿ ಅವ್ರು ಮಾಡ್ತಾರೆ. ಇವರು ನಮ್ಮ ಅತ್ತೆ ಮನೆ ಕಡೆ ಮಾಡೋ ಉಂಡೆಗಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಮಾಡೋಕ್ಕೆ. ಸೊ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ನನಗೆ ಮಾಡೋಕ್ಕೆ ಬರೋದಿಲ್ಲ. ತುಂಬಾ ಕಷ್ಟಪಟ್ಟೆ ಫಸ್ಟ್ ಟೈಮ್ ಮಾಡಿದಾಗ. ಅದಕ್ಕೆ ನಾನೇನು ಮಾಡಿದೆ, ಶೇಂಗಾ ಕಾಳು, ಕಡಲೆ ಬೀಜನ ಫುಲ್ಲು ರುಬ್ಬಿಟ್ಟು ಅದನ್ನು ಸ್ವಲ್ಪ ಕುಟ್ಕೊಬಿಟ್ಟೆ. ತರತರಿಯಾಗಿ ಸ್ವಲ್ಪ ಬಾಯಿಗೆ ಸಿಗಂಗೆ ಕುಟ್ಕೊಂಡೆ. ಆಮೇಲೆ ನೆಕ್ಸ್ಟು ಎಳ್ಳಿರುತ್ತಲ್ಲ, ಬಿಳಿ ಎಳ್ಳನ್ನ ಅದನ್ನು ಕೂಡ ಹುರ್ಕೊಂಡು ಅದನ್ನು ಕೂಡ ಹಾಕಿದೆ ಒಂದು ದೊಡ್ಡ ಪ್ಲೇಟು. ಸೊ ನಾನು ಫಸ್ಟು ಕಡಲೆಪಪ್ಪು ಅದನ್ನು ಪೂರ್ತಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕಿದೆ. ಎಣ್ಣೆ ಹುರಿದು ಅದನ್ನು ಹಾಕಿದೆ, ಮತ್ತು ಕಡಲೆ ಬೀಜನ ಹುರಿದು ಕುಟ್ಬಿಟ್ಟು ಅದನ್ನು ಕೂಡ ಹಾಕಿದೆ. ಹಾಗೆ ಪೂರ್ತಿ ಮಿಕ್ಸ್ ಮಾಡಿದೆ. ಪೂರ್ತಿ ಒಂದು ಸ್ವಲ್ಪನೂ ಗಂಟಿಲ್ದೆ ಇದ್ದಂಗೆ ಮಿಕ್ಸ್ ಮಾಡಿದೆ. ಆಮೇಲೆ ಕೊಬ್ಬರಿ ತುರಿ ಒಂದು 2-3 ಸ್ಪೂನ್ ಅಷ್ಟೇ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದು. ಸೊ ತುರಿದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡಿ ನಾನು ಬೆಲ್ಲದ ಪಾಕ ಮಾಡಬೇಕಾದಾಗ ಬಂತು ಕಷ್ಟ. ಒಂದು ಲೈನ್ ಎಳ್ದಿದ್ದೀನಿ ಅಷ್ಟೇ. ಅದು ಒಂದು 5 ನಿಮಿಷ ಆಫ್ ಮಾಡಿಬಿಟ್ಟು ಆ ಪ್ಲೇಟ್ ತೆಗ್ದು ಈ ಕಡೆ ಇಟ್ಟು ಆ ಬೆಲ್ಲದ ಪಾಕ ಬಂದಿಡೋ ಅಷ್ಟೊಂದು ಬೆಲ್ಲ ಪಾಕ ಫುಲ್ ಗಟ್ಟಿ. ತುಂಬಾ ಬೇಜಾರಾಗೋಯಿತು. ಸರಿ ಬಿಡು ಆಯಿತು, ನನಗೆ ಬರೋದಿಲ್ಲ ಅಂತ ಫಸ್ಟ್ ಹಾಕ್ಬಿಟ್ಟೆ. ಹಾಗೆ ಮಿಕ್ಸ್ ಮಾಡೋಕ್ಕೆ ಆಗಲಿಲ್ಲ, ಅದು ಫುಲ್ ಗಟ್ಟಿ ಆಗಿಬಿಡ್ತು. ಮತ್ತು ಅದೊಂಥರ ಶೇಂಗಾ ಉಂಡೆ ಆದಂಗೆ ಆಗಿಬಿಡ್ತು. ಮತ್ತು ನೆಕ್ಸ್ಟು ನಾನು ಹಾಕ್ತಿದ್ದೆ, ನನ್ನ ಹಸ್ಬೆಂಡ್ ಪೂರ್ತಿ ಮಿಕ್ಸ್ ಮಾಡಿ ಹೆಂಗೋ ಚೆನ್ನಾಗಾಯಿತು ಉಂಡೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು. ಒಂದು ಫ್ಲೇವರ್, ಆ ಎಳ್ಳಿನ ಫ್ಲೇವರು, ಹಾಗೆ ಕಡಲೆ ಬೀಜ ಹುರಿದಿದ್ದು ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತದು. ಮತ್ತು ಹುಡುಗರು ಅಷ್ಟೇ, ಹುಡುಗರು ತುಂಬ ಇಷ್ಟಪಡ್ತಿದ್ರು. ನನ್ನ ಹಸ್ಬೆಂಡು ಕೂಡ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ನಾನು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆ ನಾನು ಒಂದು ಶ್ರಾವಣ ಬರೋ ಗಂಟ ಕಾದು ನಾನು ಫಸ್ಟ್ ವೀಕ್ ಸ್ಯಾಟರ್ಡೆ ಇಲ್ಲ ಸೆಕೆಂಡ್ ವೀಕ್ ಸ್ಯಾಟರ್ಡೆ ಮಾಡಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮಾಡಿಸ್ತಾ ಇರ್ತೀನಿ. ನಿನ್ನೆ ನಾನು ಕಡಲೆ ಉಂಡೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ಅದನ್ನು ಒಂದು ಸತಿ ಮಾಡಿರಬೇಕು, ಇಲ್ಲ ಅಂದರೆ ನೋಡ್ಕೊಂಡಿರಬೇಕು. ನಾನೇನು ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ನಾನು ಯೂಟ್ಯೂಬ್ ನೋಡಿಕೊಂಡೆ ಮಾಡಿದ್ದು. ಹಾಗೆ ನಾನೊಂದು ಎಕ್ಸ್ಟ್ರಾ ಐಟಮ್ಸ್ನ ನಾನು ಆ್ಯಡ್ ಮಾಡಿದೆ. ಸೊ ನಾನು ನಿಮ್ಗೆ ಏನೇನು ಆ್ಯಡ್ ಮಾಡಿದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದ್ದು. ಸೊ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ಹಾಗೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ನ ಹಾಕಿ, ಸೊ ನನಗೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ನಾನು ಈ ಕಡಲೆ ಉಂಡೆ ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ಕೊಂಡಿದ್ದು. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾನು ಒಂದು ತಮ್ಗೆ ತೊಗೊಂಡಿದ್ದೀನಿ. ಒಂದು ತಮ್ಗೆಯಲ್ಲಿ ಪೂರ್ತಿ ಹಾಲು ಹಾಕಿ ಅದಕ್ಕೆ ನಾನು 1 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಜೋಡಿನೇ ನಮ್ಮ ಕಡೆ ಎಲ್ಲ ಹೊಡೆಯೋದು. ಅಷ್ಟೆಲ್ಲ ಕಡೆನೂ ಮೋಸ್ಟ್ಲಿ ಜೋಡಿನೇ ಅಂತ ಅನಿಸುತ್ತೆ. ಸೊ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಜೋಡಿ ಕಾಯಿನೇ ತೊಗೊಳ್ಳೋದು. ಹಾಗೆ 2 ಬಾಳೆಹಣ್ಣು, ಹಾಗೆ ಹರಳಿ ಕಟ್ಟೆ ಸುತ್ತಕ್ಕೆ ದಾರ ತೊಗೊಂಡಿದ್ದೀನಿ. ಹಾಗೆ ಕಂಕಣ ಕಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕಂಕಣನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಎಲ್ಲೇ ಹಾಕ್ಕೊಂಡು ಮಾಡ್ಕೋಬೇಕು. ಸೊ ನನಗಷ್ಟು ನೆನಪಾಗಿಲ್ಲ, ಹಾಗಾಗಿ ಬರೀ ಸಾವಂತಿಗೆ ಹೂವಿನಲ್ಲೇ ಕಂಕಣನ ಕಟ್ಕೊಂಡಿದ್ದೀನಿ. ಒಂದಷ್ಟು ಹೂವನ್ನ ತೊಗೊಂಡಿದ್ದೀನಿ. ಹಾಗೆ ಕಡಲೆ ಬತ್ತಿನ ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೆಂದಿದೆ. ಹಾಗೆ ಅದನ್ನು ಕೂಡ ಈ ಥರ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊತಿದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರ ಅಂತ ಅಂತಾರೆ, ಹತ್ತಿದ್ದು ನೀವು ನೋಡ್ತಿರ್ಬೋದು. ಸೊ ಇದಂತೂ ಮೇನ್ ಇರಲೇಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದನ್ನೇ ನೆನ್ನೆ ತೆಗೆದಿಟ್ಕೊಂಡಿದ್ದೆ. ಹಾಗೆ ಅಕ್ಕಿನ ಮತ್ತು ಕಡಲೆನ ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ಉಂಡೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು, ಫಸ್ಟು ನಾವು ಯಾವುದೇ ಒಂದು ಹಬ್ಬ ಮಾಡಬೇಕಾದ್ರೂ
ನಾವು ಮನೆ ದೇವರಿಗೆ ಪೂಜೆ ಮಾಡಬೇಕು. ಹಾಗಾಗಿ ಫಸ್ಟು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು, ಸೊ ಮನೆಗೆ ನಾವೇನೇ ಪೂಜೆ ಮಾಡಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ನಾನೇನಾದರೂ ಪೂಜೆ ಮಾಡ್ತಿದ್ದೀನಿ ಅಂತಂದರೆ ಸೊ ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಸೇರಿ ನಾವು ಪೂಜೆ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಮಕ್ಕಳುಗಳಿಗೆ ಸಂಪ್ರದಾಯದ ಬಗ್ಗೆ ಹಾಗೆ ಹಬ್ಬಗಳ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಹಾಗೆ ಮಕ್ಕಳುಗಳ ಬಗ್ಗೆ ಸ್ವಲ್ಪ ಅದಕ್ಕೆ ಇನ್ವಾಲ್ವ್ ಆಗಬೇಕು, ಅದಕ್ಕೆ ಟೈಮ್ ಕೊಡಬೇಕು ಹಬ್ಬಗಳಿಗೆ ಅನ್ನೋದು ಒಂದು ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಪೂರ್ತಿ ಪೂಜೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಹಾಗೆ ನಾವು ಕೂಡ ಹಾಗೆಯೇ ಫ್ಯಾಮಿಲಿ ಪೂರ್ತಿನೇ ಪೂಜೆ ಮಾಡ್ತೀವಿ. ಸೊ ನಾವು ತವ್ರ ಮನೇಲಿದ್ದಾಗೆಲ್ಲ ಆಗ ನಾವು ಕುಟುಂಬ ಸಮೇತನೇ ನಾವು ಹಾಲೆರೆಯೋಕ್ಕಾಗಿರ್ಬೋದು, ಹಾಗೆ ಒಂದು ಗೌರಿ ಕೂರಿಸೋದು, ಗಣೇಶ ಕೂರಿಸೋದು, ಪ್ರತಿಯೊಂದು ಫ್ಯಾಮಿಲಿ ಜೊತೆಗೆ ನಾವು ಮಾಡ್ತಾ ಇದ್ದಿದ್ದು ಅದಿನ್ನೂ ನೆನಪಿದೆ. ಹಾಗೆ ನಾವು ಊಟಗಳಾಗಿರ್ಬೋದು, ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೇರಿ ಅಡುಗೆ ಮಾಡ್ತಿದ್ದಿದ್ದು, ಹಾಗೆ ನಾವು ನಮ್ಮ ತಮ್ಮ ಅವರೆಲ್ಲ ಓಡಾಡ್ತಿದ್ದಿದ್ದು ಅಲ್ಲಿ. ಆಗ ಅವ್ರು ಮಾಡೋದನ್ನೇ ಕೂಡ ನಾವು ನೋಡಿ ಕಲ್ತಿದ್ದೀವಿ. ಸೊ ಅದೇ ಥರ ನಾವು ಮಾಡೋದ್ರಿಂದ ನಮ್ಮ ಮಕ್ಕಳು ನೋಡಿ ಕಲಿತಾರೆ, ಅದ್ರ ಬಗ್ಗೆ ಮಹತ್ವನ ತಿಳ್ಕೋತಾರೆ. ನಮಗೆ ದೇವಸ್ಥಾನದೊಳಗಡೆನೇ ನಾಗರಿಕಟ್ಟೆ ಎಲ್ಲ ಇರೋದ್ರಿಂದ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ನಡ್ಕೊಂಡೇ ಹೋಗ್ಬಿಡ್ತೀವಿ ಹತ್ತಿರ ಇರೋದ್ರಿಂದ. ಸೊ ಎಲ್ಲರೂ ತುಂಬಾ ರಶ್ ಇತ್ತು, ಸ್ಕೂಲ್ ಟೈಮ್ ಬೇರೆ ಆಗಿತ್ತಲ್ವ, ಅದಕ್ಕೆ ಎಲ್ಲ ಬೇಗ ಮಾಡಿಕೊಂಡು ಸೊ ಅವ್ರದ್ದೆಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಪೂಜೆ ಮಾಡೋಣ ಅಂದ್ಕೊಂಡು ನಿಧಾನಕ್ಕೆ ಪೂಜೆ ಮಾಡ್ತಿದ್ವಿ. ಈ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ತಿಳ್ಕೊತಿದ್ದೆ. ಸೊ ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶೇಷವಾಗಿ ಸರ್ಪದೇವರ ಪೂಜೆ ಮಾಡುವ ದಿನ ಎಂದು ಗುರುತಿಸಲಾಗಿದೆ. ನಮ್ಮ ಹಳೆಯ ಶಾಸ್ತ್ರಗಳ ಪ್ರಕಾರ ನಾಗರ ಪಂಚಮಿಯಂದು ನಾಗದೇವರನ್ನು ಪೂಜಿಸಿದರೆ ಕುಟುಂಬದಲ್ಲಿ ಸಂತೋಷ, ಆರೋಗ್ಯ ಹಾಗೂ ಸುಖ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇವಸ್ಥಾನಗಳಲ್ಲಿ ಹಾಗೂ ಮನೆಗಳಲ್ಲಿ ನಾಗದೇವರ ಪ್ರತಿಮೆ ಅಥವಾ ನಾಗಬನವಿನ ಬಳಿ ಹಾಲು, ಹೂವು, ಅರಿಶಿನ, ಕುಂಕುಮ ಇಟ್ಟು ಪೂಜೆ ಮಾಡಲಾಗುತ್ತದೆ. ಈ ಹಬ್ಬದ ಹಿಂದೆ ಒಂದು ಸುಂದರವಾದ ಪೌರಾಣಿಕ ಕಥೆಯೂ ಇದೆ. ಭಗವಾನ್ ಕೃಷ್ಣ ಬಾಲ್ಯದಲ್ಲೇ ಕಾಳಿಯ ನಾಗವನ್ನು ಸೋಲಿಸಿ ಯಮುನಾ ನದಿಯನ್ನು ಜನರಿಗೆ ಮುಕ್ತಗೊಳಿಸಿದ ದಿನವಿದು ಎಂದು ಹಲವರು ನಂಬುತ್ತಾರೆ. ನಾಗರ ಪಂಚಮಿಯು ಕೇವಲ ಧಾರ್ಮಿಕ ಹಬ್ಬ ಮಾತ್ರವಲ್ಲ, ಇದು ಪ್ರಕೃತಿಯ ಸಂರಕ್ಷಣೆಯ ಸಂಕೇತ ಕೂಡ ಹೌದು. ಹಾವುಗಳು ಪರಿಸರದ ಸಮತೋಲನ ಕಾಪಾಡುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಹಬ್ಬದ ಮೂಲಕ ಜನರು ಹಾವುಗಳಿಗೆ ಯಾವುದೇ ಹಾನಿ ಮಾಡದೆ ಅವುಗಳನ್ನು ಗೌರವಿಸುವ ಪರಂಪರೆಯನ್ನು ಬೆಳೆಸಿಕೊಂಡಿದ್ದಾರೆ. ಈ ದಿನ ಅನೇಕ ಜನರು ಉಪವಾಸ, ವ್ರತದಿಂದ ದಿನವನ್ನು ಆಚರಿಸುತ್ತಾರೆ. ಮಹಿಳೆಯರು ವಿಶೇಷವಾಗಿ ನಾಗದೇವರ ಕತೆ ಕೇಳಿ ನಾಗರ ಹಬ್ಬದ ಹಾಡುಗಳನ್ನು ಹಾಡುತ್ತಾರೆ. ಹಾಗೆ ಮಕ್ಕಳು ಕೂಡ ಬಣ್ಣ ಬಣ್ಣದ ಹಬ್ಬದ ಉಡುಪುಗಳನ್ನು ತೊಟ್ಟು ಖುಷಿಯಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದೇ ನಮ್ಮ ನಾಗರ ಪಂಚಮಿ ಹಬ್ಬದ ವಿಶೇಷತೆ. ಸಂಪ್ರದಾಯ, ಭಕ್ತಿ ಮತ್ತು ಪ್ರಕೃತಿ ಪ್ರೀತಿ ಒಂದೇ ಸಮಯದಲ್ಲಿ ವ್ಯಕ್ತವಾಗುವ ಅದ್ಭುತವಾದ ಹಬ್ಬ. ಹಾಗೆ ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಿನ ಕಾಲದಲ್ಲೆಲ್ಲ ನಿಜವಾದ ಹುತ್ತ ಇರೋದ್ರಿಂದ ಸೊ ಅದರೊಳಗಡೆ ನಿಜವಾದ ಅಂತ ಹಾವಿತ್ತು. ಸೊ ಹಾಗಾಗಿ ಆ ಹಾವಿಗೆ ಹಾಲು ಎರಿತಿದ್ರು, ಅದನ್ನು ಕುಡಿತಿತ್ತು ಹಾವು. ಸೊ ಬರ್ತಾ ಅದು ನಮಗೆ ಸಾಂಪ್ರದಾಯಿಕವಾಗಿ ಬದಲಾಯಿತು. ಸೊ ನಾವು ಹಾಲು ಹಾಕಲೇಬೇಕು ಅಂತ ಅಂದ್ಬಿಟ್ಟು ನಾವು ನಾಗರಕಟ್ಟೆಗಳಿಗೆಲ್ಲ ಹಾಲು ಹಾಕ್ತಾಯಿದ್ರಿ. ಸೊ ದೇವರು ಅದು ಹಾವು ಸ್ವೀಕರಿಸ್ತಾ ಎಲ್ಲೋ ಗೊತ್ತಿಲ್ಲ. ಸೊ ಅದ್ರಲ್ಲಿರೋ ಕಟ್ಟೆಗಳಂತೂ ಸ್ವೀಕರಿಸುತ್ತೆ. ಹಾಗೆ ಪದ್ಧತಿನೂ ಕೂಡ ಹೌದು, ಒಬ್ಬರು ಮಾಡ್ತಾರೆ, ಒಬ್ಬರು ಮಾಡೋದಿಲ್ಲ. ಸೊ ಒಬ್ಬರು ನಂಬ್ತಾರೆ, ಒಬ್ಬರು ನಂಬೋದಿಲ್ಲ. ಸೊ ಆ ಥರ ಇದು. ಹಾಗೆ ನಾವು ದೇವ್ರಿಗೆ ಹಾಲೆಲ್ಲ ಎರೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹರಳಿ ಕಟ್ಟೆಗೆ ಅಂತ ಅಂದ್ಬಿಟ್ಟು ಒಂದು 9 ಸುತ್ತು ದಾರನ ಕಟ್ಟಿ ನಾವು ಕೂಡ ದೇವಸ್ಥಾನಕ್ಕೆ ಇಲ್ಲೇ ಪಕ್ಕದಲ್ಲಿ ಗಣೇಶ ದೇವಸ್ಥಾನ ಇತ್ತು, ಅಲ್ಲಿ ಗಣೇಶ ದೇವಸ್ಥಾನಕ್ಕೆಲ್ಲ ಹೋಗಿ ನಾನು ಸತ್ಯನಾರಾಯಣ ಪೂಜೆ ಅಂತ ಹೇಳ್ತಿದ್ದೇನೆ. ಸೊ ಅದಕ್ಕೆ ನಾನು ಟೈಮಿಂಗ್ಸ್ನ ಕೇಳ್ತಿದ್ದೆ, ಯಾವಾಗ ಮಾಡಿಸ್ಬೇಕು, ಒಳ್ಳೇದು ಯಾವಾಗ ಅಂತ ಅಂದ್ಬಿಟ್ಟು ಅವರು ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ಸೊ ಆ ಡೇಟ್ಗೆ ಪೂಜೆ ಮಾಡಿಸ್ಬೇಕು. ಹಾಗೆ ಎರಡೂ ಕೆಲಸ ಆಯಿತು, ಈ ಕಡೆ ಪೂಜೆನೂ ಆಯಿತು, ಈ ಕಡೆ ಪೂಜೆಗೆ ಡೇಟು ಕೂಡ ಸಿಕ್ತು. ಸತ್ಯನಾರಾಯಣ ಪೂಜೆಗೆ ಮುಗಿಸ್ಕೊಂಡು ಮಕ್ಳುಗಳನ್ನ ಕರ್ಕೊಂಡು ಹೊರಡಬೇಕಿತ್ತು, ಯಾಕಂದರೆ ಸ್ಕೂಲಿಗೆ ತುಂಬಾ ಲೇಟಾಗಿತ್ತು.
ಮಕ್ಳುಗಳು ನಾಷ್ಟ ಮಾಡೋಕ್ಕೆ ರೆಡಿ ಆಗ್ತಿದ್ರು. ಅಷ್ಟೊತ್ತಿಗೆ ನಾನು ಒಂದು ಮೀಶೋಯಿಂದ ಒಂದು ಪಾರ್ಸಲ್ ತೊಗೊಂಡಿದ್ದೆ. ಸೊ ಒಂದು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಬಂದಿತ್ತು. ಅದು ನೋಡಿ ಈ ಥರ ಟಾಪು ತುಂಬಾ ಚೆನ್ನಾಗಿತ್ತು. ಸೊ ಬಟ್ಟೆನೂ ಚೆನ್ನಾಗಿತ್ತು, ಕ್ವಾಲಿಟಿ ಇತ್ತು. ಸೊ ಕಾಟನ್ ಇದ್ದು, ಹಾಗೆ ಪಕ್ಕದಲ್ಲಿ ಪ್ರಿಂಟ್ ಇತ್ತು, ಬ್ಲ್ಯಾಕು ಹಾಗೆ ರೆಡ್ಡಲ್ಲಿ ಪ್ರಿಂಟ್ ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಚೆನ್ನಾಗಿ ಲುಕ್ ಆಗಿರೋವಂಥ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಶೋಲ್ಡರ್ಗೂ ಒಂದು ಬಟನ್ ಕೊಟ್ಟು ಒಂದು ಟ್ಯಾಗ್ ಏನೋ ಮಾಡಿದ್ದಾರೆ ಒಂದು ಬಟ್ಟೆಯಲ್ಲಿ. ತುಂಬಾ ಕ್ವಾಲಿಟಿ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಪ್ರಿಂಟ್ ನೋಡ್ಬೋದು, ಈ ಥರ ಒಂಥರ ಬಳ್ಳಿ ಥರ ಕೊಟ್ಟಿದ್ದಾರೆ. ಒಂದು ರೆಡ್ ಹೂವನ್ನ ಕೊಟ್ಟಿದ್ದಾರೆ. ಹಾಗೆ ಎಲೆ ಬಂದುಬಿಟ್ಟು ಗ್ರೀನಲ್ಲಿ ಕೊಟ್ಟಿದ್ದಾರೆ. ನಾನು ಸ್ಕಿನ್ ಕಲರ್, ಸೊ ಸ್ಕಿನ್ ವಿತ್ ಗ್ರೀನ್ ಎರಡು ಮಿಕ್ಸ್ ಆಗಿರೋವಂಥ ಒಂದು ಕಲರ್ ಇದು. ಇದ್ರ ಲಿಂಕ್ ಏನಾದರೂ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ನಾನು ಇದಕ್ಕೆ 10/9 ಕೊಡ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಡ್ರೆಸ್ಸು. ಓಕೆ, ಇವತ್ತಿನ ವ್ಲಾಗ್ ಈ ಥರ ಇತ್ತು. ಸೊ ನಿಮಗೆಲ್ಲರಿಗೂ ಈ ವ್ಲಾಗ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದಿನಿ ಪ್ರದೀಪ್ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.